ನಮಸ್ಕಾರ ಸ್ನೇಹಿತರೆ, ಜಿಕೆ ಮಯೂರ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನೋಡುತ್ತಿರುವುದು ಬರೀ ಕಲ್ಲುಗಳ ರಾಶಿಯನ್ನಲ್ಲ, ಬದಲಿಗೆ ಜಗತ್ತನ್ನೇ ಆಳಿದ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು. ಒಂದು ಕಾಲದಲ್ಲಿ ವಜ್ರ ವೈಢೂರ್ಯಗಳನ್ನು ಬೀದಿಯಲ್ಲಿ ಎಳೆಯುತ್ತಿದ್ದ ಹಂಪಿ ನಗರದಲ್ಲಿ ಇಂದಿಗೂ ವಿಜ್ಞಾನಕ್ಕೆ ಸವಾಲೆಸೆಯುವಂತಹ ಹಲವು ರಹಸ್ಯಗಳಿವೆ. ಆ ರಹಸ್ಯಗಳು ಯಾವುವು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ವಿಶೇಷ ಪ್ರಶ್ನೆ ನಿಮಗಾಗಿ ಕಾಯುತ್ತಿದೆ. ರಹಸ್ಯ 1. ಸಪ್ತಸ್ವರಗಳ ಕಂಬಗಳು. ವಿಜಯ ವಿಠ್ಠಲ ದೇವಾಲಯದಲ್ಲಿರುವ 56 ಕಂಬಗಳನ್ನು ನೀವು ಬಡಿದರೆ ಅವುಗಳಿಂದ ಸಪ್ತಸ್ವರಗಳು ಅಂದರೆ ಸ ರಿ ಗ ಮ ಪ ದ ನಿ ಕೇಳುಬರುತ್ತವೆ. ಈ ರಹಸ್ಯ ತಿಳಿಯಲು ಬ್ರಿಟಿಷರು 2 ಕಂಬಗಳನ್ನು ಒಡೆದು ನೋಡಿದ್ದರು. ಆದರೆ ಅವರಿಗೆ ಒಳಗೆ ಕಂಡಿದ್ದು ಬರೀ ಗಟ್ಟಿಯಾದ ಕಲ್ಲು ಮಾತ್ರ. ಯಾವುದೇ ರಂಧ್ರವಿಲ್ಲದ ಈ ಕಲ್ಲಿನ ಕಂಬಗಳಿಂದ ಸಂಗೀತ ಹೇಗೆ ಹೊರಹೊಮ್ಮುತ್ತದೆ ಎಂಬುದು ಇಂದಿಗೂ ಇಂಜಿನಿಯರ್ಗಳಿಗೆ ಒಂದು ರಹಸ್ಯವೇ ಸರಿ. ರಹಸ್ಯ 2. ತಲೆ ಕೆಳಗಾದ ನೆರಳು. ಹಂಪಿಯ ಅತಿ ಹಳೆಯ ದೇವಾಲಯ ವಿರೂಪಾಕ್ಷ ದೇವಾಲಯ. ಇಲ್ಲಿನ ರಾಜಗೋಪುರದ ನೆರಳು ಗರ್ಭಗುಡಿಯ ಹಿಂಭಾಗದ ಗೋಡೆಯ ಮೇಲೆ ತಲೆ ಕೆಳಗಾಗಿ ಬೀಳುತ್ತದೆ. ಯಾವುದೇ ಲೆನ್ಸ್ ಅಥವಾ ಆಧುನಿಕ ಉಪಕರಣಗಳಿಲ್ಲದ ಆ ಕಾಲದಲ್ಲಿ ಪಿನ್ ಹೋಲ್ ಕ್ಯಾಮೆರಾ ತತ್ವವನ್ನು ಬಳಸಿ ಹೇಗೆ ಅದ್ಭುತವನ್ನು ನಿರ್ಮಿಸಿದರು ಎಂಬುದು ನಮ್ಮ ಪೂರ್ವಜರ ವಾಸ್ತುಶಿಲ್ಪ ಜ್ಞಾನಕ್ಕೆ ಹಿಡಿದ ಕನ್ನಡಿ. ರಹಸ್ಯ 3. ನಮ್ಮ 50 ರೂಪಾಯಿ ನೋಟಿನ ಮೇಲಿರುವ ಈ ಕಲ್ಲಿನ ರಥ ನಿಜಕ್ಕೂ ಒಂದು ಕಲ್ಲಿನಿಂದ ಮಾಡಿದ್ದಲ್ಲ. ಇದನ್ನು ಹಲವು ಕಲ್ಲುಗಳನ್ನು ಅತ್ಯಂತ ನಾಜೂಕಾಗಿ ಜೋಡಿಸಿ ಮಾಡಲಾಗಿದೆ. ಮುಖ್ಯವಾದ ವಿಷಯವೆಂದರೆ ಈ ರಥದ ಚಕ್ರಗಳು ಹಿಂದೆ ನಿಜವಾಗಿಯೂ ತಿರುಗುತ್ತಿದ್ದವು. ಜನರು ಬಂದು ತಿರುಗಿಸಿ ಹಾಳು ಮಾಡಬಾರದು ಎಂಬ ಕಾರಣಕ್ಕೆ ಈಗ ಸರ್ಕಾರ ಅದನ್ನು ಫಿಕ್ಸ್ ಮಾಡಿದೆ. KPSC ಪರೀಕ್ಷಾ ದೃಷ್ಟಿಯಿಂದ ಎಕ್ಸಾಮ್ ಪಾಯಿಂಟ್ಸ್. ಈಗ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗಾಗಿ ಕೆಲವು ಮುಖ್ಯ ಮಾಹಿತಿ. ಹಂಪಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದು 1986ರಲ್ಲಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336ರಲ್ಲಿ ಹರಿಹರ ಮತ್ತು ಬುಕ್ಕರಿಂದ. ಹಂಪಿ ಯಾವ ನದಿಯ ದಂಡೆಯ ಮೇಲಿದೆ? ಹಂಪಿ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಹಂಪಿಯ ವೈಭವ ಎಂಥದ್ದು ಅಂತ. ಇಂದಿನ ಪ್ರಶ್ನೆ: ಹಂಪಿಯಲ್ಲಿರುವ ಅತಿ ದೊಡ್ಡ ಏಕಶಿಲಾ ವಿಗ್ರಹ ಯಾವುದು? ಉತ್ತರ ಗೊತ್ತಿದ್ದರೆ ಈಗಲೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇತಿಹಾಸದ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಜಿಕೆ ಮಯೂರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.